ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಒಂದು ಪಾತ್ರ ಇದೆ ಮಾಡ್ತೀರಾ? ಅದೇ ಅನನ್ಯ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಕೋಟ್ ಇಸ್ಕೊಂಡು ಕೆಲಸ ಮಾಡಿದ್ವಿ. ಸಾಗರದ ಅಲೆಗೂದಣಿವು ತಿದ್ದಿ ತೀಡ್ದಂತ ವ್ಯಕ್ತಿ ಕಲ್ಯಾಣ್ ರಾಜ್ ಕೊಬ್ಬರ್ಕರ್. ಅಣ್ಣಂಗಿಂತ ಹೆಚ್ಚು ನನಗೆ, ಅಣ್ಣನ್ಗಿಂತ ಒಂದು ಹೆಚ್ಚು ರಾಕ್ಲೇನ್ ಸರ್. ಸತ್ಯ ನೀವು ನೋಡಿಲ್ಲ, ನಾನು ಸತ್ಯ ನೋಡಿಲ್ಲ. ಬಟ್ ಯಾವುದೇ ಹೆಣ್ಮಕ್ಳು ಬಂದ್ರು ನಮಸ್ತೆ ಅಂದ ತಕ್ಷಣ ಅವ್ರು ಹೀಗೆ ಬಗ್ ಮಾಡಿದ್ರು. ನನ್ನ ಹತ್ರ ಇನ್ನೂ ಒಂದು 10 ವಿಡಿಯೋ ಬಂದೇ ಬರ್ತಾರೆ. ಎಲೆಕ್ಷನ್ ನಿಂತ್ಕೊಂಡೇ ನಿಂತ್ಕೊಳ್ತಾರೆ. ಇದೊಂದು ಮಾತು ನೀವು ಬರ್ದಿಟ್ಕೊಳ್ಳಿ, ಎಲೆಕ್ಷನ್ ನಿಂತ್ಕೊಂಡಿರ್ತಾರೆ, ಗೆದ್ದೇ ಗೆಲ್ತಾರೆ. ನೆಕ್ಸ್ಟ್ ಅವ್ರು ಸಿನಿಮಾ ಮಾಡೋದು. ಅವ್ರ ಹತ್ರ ಸಹಾಯ ತಗೊಂಡಿರೋರೆ ಅವ್ರು ಪೋಸ್ಟ್ ಹಾಕೊಂಡಿದ್ರು. ಅವರನ್ನ ತಿಂದಿರೋರೆ ಅವರು ನೆಗೆಟಿವ್ ಪೋಸ್ಟ್ ಹಾಕಿದ್ರ, ನೆಗೆಟಿವ್ ಪೋಸ್ಟ್ ಹಾಕಿದ್ರು. ಚಿತ್ರರಂಗ ಸರಿ ಇಲ್ಲ ಅನ್ನೋದು ದಯವಿಟ್ಟು ಆಚೆ ಹೋಗಿ. ಅಪ್ಪು ಸರ್ ತೀರ್ಕೊಂಡ್ರು ಮೇಡಮ್. ಅಪ್ಪು ಸರ್ ತೀರ್ಕೊಂಡ ತಕ್ಷಣ ನನಗೆ ವಿಷಯ ಬಂದ ತಕ್ಷಣ ಓಡೋದೆ ಹಾಸ್ಪಿಟ್ಲಿಗೆ. ಜನ 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 ಜಾತ್ರೆ. ಒಂದು ಜೂನಿಯರ್ NTR ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಅವತ್ತು ಯಶ್ ಅವರು, ಯಾಕಂದ್ರೆ ವಿಡಿಯೋ ನೋಡ್ತಾರೆ ಎಲ್ಲರೂ. ಎಸ್ ಸರ್, ರಾಕ್ಲೇನ್ ಸರ್, ದರ್ಶನ್ ಸರ್, ಅವತ್ತು ಪ್ರತಿಯೊಬ್ಬರು, ಒಬ್ರು ಈ ಕಡೆಯಿಂದ ಬರ್ತಿದ್ರು, ಒಬ್ರು ಆ ಕಡೆಯಿಂದ ಬರ್ತಿದ್ರು, ಒಬ್ರು ಆ ಕಡೆಯಿಂದ ಬರ್ತಿದ್ರು. ಖುಷಿಯಾಗಿದ್ದಂತಹ ಮನುಷ್ಯ ಅಷ್ಟು ಬೇಗ ಹೋಗೋ ಅವಶ್ಯಕತೆ ಇತ್ತ? ದೇವರಿಗೆ ದೀಪ ಹಚ್ಚೋರ್ನ ಕರ್ಕೊಂಡ್ಬಿಡ್ತಾನಂತೆ. ಅವನಿಗೆ ಗೊತ್ತಿಲ್ಲ ಇನ್ಯಾರು ದೀಪ ಹಚ್ತಾರೆ ಅಂತ. ಕಾಲಾನೇ ನಮ್ ಕೈಲಿಲ್ಲ, ನಾವೇನ್ ಮಾಡೋಣ. ದರ್ಶನ್ ಅವರು ಒಳಗಿದ್ದಾರೆ, ಅವ್ರು ಹೊರಗೆ ಬರ್ಬೇಕಾ ಏನು ಅಂತ ಕೇಳಿದವಾಗ ದರ್ಶನ್ ಬರಲೇಬೇಕು, ಚಿತ್ರರಂಗಕ್ಕೆ ಅವ್ರ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿದ್ರು. ಎಲ್ಲರೂ ಬರ್ಲಿ ಅಂತ ಹೇಳ್ತಾರೆ, ನಾನು ಕೂಡ ಅದನ್ನೇ ಹೇಳ್ತೀನಿ, ಅವ್ರು ಬರಲೇಬೇಕು ಅಂತ ನಾನು ಹೇಳ್ತೀನಿ ಅಂತ ಅಂತಾರೆ ಎಸ್ ನಾರಾಯಣ್ ಸರ್. ಮೇಡಮ್ ನಾನು ಮಾತಾಡಲ್ಲ. ದರ್ಶನ್ ಸರ್ ಬಗ್ಗೆ ನಾನೀಗ ಮಾತಾಡಬೇಕು ಅಂದ್ರೆ ಹೆಂಗೆ ಹೆಮ್ಮೆ ಅನ್ಸುತ್ತೆ? ಜೊತೆಲಿ ಹುಟ್ಟಿಲ್ಲ ಅಷ್ಟೇ, ಜೊತೆಲಿ ನಾನು ಹುಟ್ಟಿಲ್ಲ, ಅದಕ್ಕಿಂತ ಒಂದು ಕೈ ಹೆಚ್ಚಿ ಊಟ ಮಾಡಿದ್ದೀನಿ. ಅವ್ರ ಗುಣ ಏನು, ಅವ್ರ ನಡತೆ ಏನು ಮೇಡಮ್, ಅದು ಕಾನೂನು ಚೌಕಟ್ಟಲ್ಲಿದೆ, ನನಗೆ ಸಂಬಂಧ ಇಲ್ಲ. ಕಾನೂನು ಚೌಕಟ್ಟಲ್ಲಿ ಮಾತಾಡೋಷ್ಟು ದೊಡ್ಡೋಳ್ಳ. ನೀವು ನೋಡಿಲ್ಲ, ನಾನು ಸತ್ಯ ನೋಡಿಲ್ಲ. ಸತ್ಯ ನೋಡಿಲ್ದೆ ನಾನು ಮಾತಾಡೋದು ತುಂಬಾ ದೊಡ್ಡ ತಪ್ಪು. ನನ್ ಕಣ್ಣಲ್ಲಿ ನೋಡಿದ್ರೆ ಹೇಳ್ಬೋದು ಮೇಡಮ್, ನನ್ ಕಣ್ಣಲ್ಲಿ ನೋಡ್ದೇನೆ ಯಾಕೆ ಹೇಳ್ಬೇಕು? ಆ ಪಾಪ ಕರ್ಮ ನನಗೆ ಯಾಕೆ? ಬಟ್ ನಾನು ಅವ್ರ ಜೊತೆ ಕೆಲಸ ಮಾಡಿದೀನಿ. ಬಟ್ ಯಾವುದೇ ಹೆಣ್ಮಕ್ಳು ಬಂದ್ರು ನಮಸ್ತೆ ಅಂದ ತಕ್ಷಣ ಅವ್ರು ಹೀಗೆ ಬಗ್ ಮಾಡೋದು. ನನ್ನ ಹತ್ರ ಇನ್ನೂ ಒಂದು 10 ವಿಡಿಯೋ ಇದೆ. ಹೀಗೆ ನಮಸ್ಕಾರ ಈಗ ಬಗ್ ಮಾಡ್ತಾರೆ, ಮಾತಾಡ್ತಾರೆ, ಗೌರವ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಒಳ್ಳೆ ನಟ ಆಗಿದ್ರು. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಈಸಿ ನಮ್ಗೆ. ಅಭಿಮಾನಿ ಬಳಗ ಅವ್ರಿಗೆ ಯಾರಿಗೂ ಇಲ್ಲ ಮೇಡಮ್. ಮೇಡಮ್ ಬಂದೇ ಬರ್ತಾರೆ, ಎಲೆಕ್ಷನ್ ನಿಂತ್ಕೊಂಡೇ ನಿಂತ್ಕೊಳ್ತಾರೆ, ಹೊತ್ಕೋತಾರೆ. ಅಂದ್ರೆ ನೀವು ಬರ್ದಿಟ್ಕೊಳ್ಳಿ, ಎಲೆಕ್ಷನ್ ನಿಂತೇ ನಿಲ್ತಾರೆ, ಗೆದ್ದೇ ಗೆಲ್ತಾರೆ. ನೆಕ್ಸ್ಟ್ ಅವ್ರು ಸಿನಿಮಾ ಮಾಡಲ್ಲ, ಸಿಎಂ ಸೀದಾ ಎಲೆಕ್ಷನ್ ಮೇಡಮ್. ಇದೊಂದು ನೀವು ಅವತ್ತು ಅಪ್ಲೋಡ್ ಮಾಡ್ಬೇಕು ನೀವು. ಮತ್ತೆ ನನ್ನ ದರ್ಶನ್ ಅಣ್ಣ, ನನ್ಗೆಲ್ಲಾ ಕಲಾವಿದ್ರು ಒಂದೇ ಮೇಡಮ್. ಇವತ್ತು ನೋಡಿ ಮೇಡಮ್, ಒಬ್ರು ಬಿದ್ದಿದ್ದಾರೆ ಅಂತ ನಾನೊಂದು ಕಲ್ಲು ಹಾಕಬಾರ್ದು, ಕಲ್ಲು ಹಾಕಬಾರ್ದು, ಹೆಬ್ಬಸ್ಬೇಕು. ಅವಾಗ ಅವ್ರನ್ನ ಸಾಯೋವರೆಗೂ ನೆನೆಸ್ಕೊಳ್ತಾರೆ. ಇವತ್ತು ಒಳಗಿದ್ದಾರೆ, ಯಾರು ಮಾಡಿಲ್ಲ ಮೇಡಮ್ ತಪ್ಪು, ಎಲ್ರು ಮಾಡಿದೀವಿ, ನಾನು ಮಾಡಿದೀನಿ. ಅವ್ರ ಸಮಯ ಅಲ್ಲಿದೆ, ಮತ್ ಬರುತ್ತೆ. ಸೋತು ಗೆಲ್ಲದಿದ್ಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಇಡೀ ಕರ್ನಾಟಕ ದೇಶದ ಜನ ತಿರುಗಿ ನೋಡ್ತಾರ ಅವ್ರನ್ನ, ಅವ್ರ ಹಿಂದೆ ನಾವಿರ್ತೀವಿ. ಅವತ್ ನಾನು ಒಬ್ಳಿರ್ತೀನಿ. ಇದು ಬರ್ದಿಟ್ಕೊಳ್ಳಿ ನೀವು ವೈಟ್ ಶೀಟ್. ಸಿನಿಮಾ ಮಾಡಲ್ಲ, ಎಲೆಕ್ಷನ್, ಡೈರೆಕ್ಟ್ ಎಲೆಕ್ಷನ್. ಕರೆಕ್ಟಾಗಿ ಎಲೆಕ್ಷನ್ ಬಂದಾಗ ಇವ್ರು ಆಚೆ ಬರ್ತಾರೆ, ಇದು ಮುಗಿಯುತ್ತೆ, ಎಂಟ್ರಿ ಕೊಡ್ತಾರೆ. ಇನ್ನೊಂದು ವರ್ಷ ಬೇಲೆ ಇಲ್ಲ ಅವ್ರಿಗೆ ಸಿಗೋದು ಡೌಟ್ ಅಂತ ಹೇಳ್ತಿದಾರಲ್ಲ ಮೇಡಮ್. ಇನ್ನೂ ಒಂದ್ ಮಾತಿಲ್ಲ, ಇಲ್ಲಿ ಬಂದು ಒದ್ದಾಡೋದ್ಕಿಂತ ಅಲ್ಲಿಂದ ಡೈರೆಕ್ಟ್ ಆಗಿ ಬರ್ಲಿ ಬಿಡಿ ಮೇಡಮ್. ಅಲ್ಲಿಂದನೇ ಬರ್ಲಿ ಅಂತೀರಾ? ಇನ್ನು ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ಲಿ ಬಿಡಿ ಮೇಡಮ್. ನಮ್ಮಣ್ಣ ಲೇಟ್ ಆಗಿ ಬಂದ್ರು, ನಮ್ಮಣ್ಣ ಲೇಟೆಸ್ಟ್ ಆಗಿ ಬರ್ಲಿ ಬಿಡಿ. ಈಗ ಕೆಟ್ಟ ಕಮೆಂಟ್ ಹಾಕ್ತಾರಲ್ಲ ಮೇಡಮ್, ಯಾರು ಹೋಗಿ ಅಲ್ಲಿ ನೋಡಿದೀರಾ? ಯಾರು ಹೋಗಿ ನೋಡಿದೀರಾ? ನೀವು ಮಾಡಿರೋದ್ ನೋಡಿದೀರಾ? ಇಲ್ಲ. ಹೀಗ ಅನ್ನಕ್ ಮುಂಚೆ ಒಂದ್ ಬೆರಳು ನಮ್ಮನ್ನ ಹಿಂಗನ್ನಕ್ ಮುಂಚೆ ಈ ಬೆರಳು ನಮ್ಮನ್ನೇ ನೋಡ್ತಾ ಇರುತ್ತೆ. ಫಸ್ಟ್ ನಾವು ಸರಿ ಇದೀವಾ, ನಾವು ಕರೆಕ್ಟ್ ಆಗಿದ್ದೀವಾ, ನಾವು ಸಾಚನ, ನಾವೇನು ತಪ್ಪು ಮಾಡೇ ಇಲ್ವಾ? ನಾನು ಎಷ್ಟೋ ತಪ್ಪು ಮಾಡಿರ್ತೀನಿ, ಇನ್ನೊಬ್ಬನ್ ತಪ್ಪು ಮಾತ್ರ ಹಿಂಗ್ ತೋರಿಸ್ಕೊಳ್ತೀವಲ್ಲ, ನಾವು ತಪ್ಪು ಮಾಡಿರ್ತೀವಿ. ಒಬ್ಬ ಮನುಷ್ಯನ್ಗೆ ಯಾರೇ ಆಗ್ಲಿ ಮೇಡಮ್, ನನ್ನನ್ನು ಅಷ್ಟೇ, ನಾನ್ ಬಿದ್ದಾಗ ಯಾರಾದ್ರೂ ಕೈ ಹಿಡಿದು ಎಬ್ಬಿಸಿದ್ರೆ ನಾನು ಸಾಯೋವರೆಗೂ ಮರೆಯಲ್ಲ.
ಯಾರೇ ಆಗ್ಲಿ ಮೇಡಮ್, ಆ ಟೈಮು, ಆ ಕ್ಷಣ, ಸಮಯ, ಸಂದರ್ಭ, ಹ್ಮ್. ಗ್ರಹಚಾರ ಕೆಟ್ರೆ, ಸಮಯ ಕೆಟ್ರೆ, ಹಾಕೊಂಡಿರೋ ಬಟ್ಟೆನೂ ಕೆಡ್ತಾಗತ್ತೆ. ನಾವ್ ಯಾವತ್ತಾರ ಒಂದ್ ಬಟ್ಟೆ, ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತೀವಿ, ಅವತ್ತೇನು ಕೆಲಸ ಆಗಿಲ್ಲ ಅನ್ಕೊಳ್ಳಿ, ಛೆ ಈ ಬಟ್ಟೆ ಹಾಕೊಂಡು ಹೋದ್ರೆ ನನ್ ಕೆಲಸ ಆಗಿಲ್ವಲ್ಲ, ಬೇಡ ಅಂತ. ನೆಕ್ಸ್ಟ್ ಮತ್ತೆ ಆ ಬಟ್ಟೆ ನೀವು ತೆಗಿಯಲ್ಲ. ಹಾಕೋದ್ ಬೇಡ ನಾವು. ಅಲ್ಲ, ನೀವು ಆ ಬಟ್ಟೆ ತೆಗಿಯಲ್ಲ, ಇನ್ನೆಲ್ಲರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೀವು ಆ ಬಟ್ಟೆ ಹಾಕಲ್ಲ. ಹಾಗೆ ಅವ್ರ ಟೈಮ್ ಕೆಟ್ಟಿದೆ ಅಷ್ಟೇ, ಅವ್ರು ಕೆಟ್ಟಿಲ್ವಲ್ಲ. ದರ್ಶನ್ ಸರ್ ಟೈಮ್ ಕೆಟ್ಟಿದೆ, ಅವ್ರು ಕೆಟ್ಟಿಲ್ಲ. ಅವ್ರ ಮಗ ಇದಾರೆ, ಹೆಂಡತಿ ಇದಾರೆ, ಬಂಗಾರದಂತ ಹೆಂಡತಿ ಇದಾರೆ, ಜೀವನ ಚೆನ್ನಾಗಿದೆ ಮೇಡಮ್. ಬರ್ತಾರೆ. ಯಾರು ಮಾಡದೇ ಇರೋದ್ ಮಾಡಿದಾರ ಮೇಡಮ್? ಯಾರು ಮಾಡೇ ಇಲ್ವಾ? ಖಂಡಿತ ಮಾಡ್ತಾರೆ. ಇವಾಗ ನಡೀತಿರೋದೇ ಅದಲ್ವಾ? ಈಗ ನಾವು ಅವ್ರನ್ನ ಮಾತ್ರ ಹೇಳ್ತೀವಿ, ದಿನ ಇಲ್ಲೇ ಎಂತೆಂತ ಕೊಲೆಗಾರರಿದ್ದಾರೆ, ಗೊತ್ತೇ ಆಗಲ್ಲ. ರೋಡಲ್ಲಿ ಮಕ್ಕಳನ್ನ ಏನೋ ಮಾಡೋಗ್ತಾರೆ, ಹೆಂಡತಿನ ಏನೋ ಮಾಡಾಕ್ತಾರೆ. ಚಿಕ್ಕ ನಡೆಯೋ ಏನು 3 ತಿಂಗಳು 6 ತಿಂಗಳು ಮಕ್ಳ ಮೇಲೆ ರೇಪ್ ಆಗುತ್ತೆ. ಸೆಲೆಬ್ರಿಟಿ ಅಲ್ವಾ ದರ್ಶನ್ ಅವರೇ? ಯಾಕೆ ಆತರ ಚಿತ್ರರಂಗದಲ್ಲಿ ತುಂಬಾ ಜನ ಮಾಡಿರ್ತಾರೆ, ಯಾಕೆ ಬೆಳಕಿಗೆ ಬಂದಿಲ್ಲ? ಯಾಕೆ ಮಾಡಿಲ್ಲ? ಬರಲ್ಲ. ದರ್ಶನ್ ಅವ್ರದ್ದು ಯಾಕೆ ಇವ್ರು ಏನಂದ್ರೆ ಇವ್ರಿಗೆ ಅಭಿಮಾನಿ ಜಾಸ್ತಿ. ಅದೇ ಅವ್ರಿಗೆ ಮುಳ್ಳಾಯ್ತಾ ಮೇಡಮ್? ಒಳಗಡೆ ಇದ್ರು ಅವ್ರಿಗೆ ಅಭಿಮಾನಿ, ನೀವ್ ಯಾರು ಏನು ಮಾಡಕ್ಕಾಗಲ್ಲ, ಅಷ್ಟೇ ಅಭಿಮಾನಿ ಇದ್ದಾರೆ. ಆ ಕ್ಷಣ ತಪ್ಪನ್ಸಿರ್ಬೋದು, ಇನ್ನು ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಲ್ವಾ? ಎಲ್ಲಾದ್ರೂ ನಿಮ್ಗೆ ನ್ಯಾಯ ಸಿಕ್ಕಿದ್ಯಾ ಇವರೇ ಮಾಡಿದಾರೆ ಅಂತ? ಯಾವ ಕೋರ್ಟಲ್ ಆದ್ರೂ ನಿಮ್ಗೆ ಕೊಟ್ಟಿದಾರ ಇವರೇ ಮಾಡಿದಾರೆ ಅಂತ? ಯಾಕೆ ನಂಬ್ಕೊಳ್ತೀರಿ ನೀವು? ಯಾಕೆ ಅಪರಾಧಿ ಅಂತ ಹೇಳ್ತೀರಿ ನೀವು? ಕೋರ್ಟೇ ಕೊಟ್ಟಿಲ್ವಲ್ಲ, ಆದೇಶ ಮಾಡಿಲ್ವಲ್ಲ, ನಾವು ನೀವು ಯಾಕೆ ಅಪರಾಧಿ ಅನ್ಕೋಬೇಕು? ಅಣ್ಣನಾಗ್ ನೋಡೋಣ. ಅವ್ರ ಅವಶ್ಯಕತೆ ಎಷ್ಟಿದೆ ಚಿತ್ರ ಮೇಡಮ್? ನಮ್ಮ ಇಂಡಸ್ಟ್ರಿಲಿ ಅವರಿಂದ ನನಗೆ ಗೊತ್ತಿರೋ ಹಾಗೆ ಇದೊಂದು ಸತ್ಯ, ಅವ್ರ ಮನೆ ಮುಂದೆ ಕ್ಯೂ ನಿಂತ್ಕೊಳ್ತಾರೆ. ಗೊತ್ತು ನನ್ಗೆ. ಕ್ಯೂ ನಿಂತ್ಕೊಳ್ತಾ ಇತ್ತು ಕಷ್ಟದಲ್ಲಿರೋರು. ಎಷ್ಟೋ ನಮ್ಮ ಚಾನಲ್ಗಳವರೇ ಕಳಿಸ್ತಾ ಇದ್ರು. ಇದು ಸತ್ಯನೇ. ಇಂಥವ್ರಿಗೆ ಹಿಂಗ್ ಕಷ್ಟ ಇದೆ, ಇಂಥವ್ರಿಗೆ ಹಿಂಗ್ ಕಷ್ಟ ಇದೆ ಅಂತ ಅವ್ರ ಮನೆ ಬಾಗ್ಲಿಗೆ ಕಳಿಸ್ತಾ ಇದ್ರು. ನಮ್ಮ ಎಷ್ಟೋ ಚಾನಲ್ಗಳು ಕಳಿಸಿದೆ. ತುಂಬಾ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ದಾರೆ. ಈ ಕೈಲಿ ಕೊಟ್ಟಿದ್ದ ಕೈಲಿ ಗೊತ್ತಾಗಲ್ಲ. ಹೌದು, ಖಂಡಿತ. ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ಮೇಡಮ್ ಅವರು. ಅವರಿಂದ ಎಷ್ಟೋ ಕುಟುಂಬ ಬದುಕಿದೆ, ಈಗಲೂ ಬದುಕ್ತಾ ಇದೆ. ಒಂದು ಸಿನಿಮಾ, ಒಂದು ಹೀರೋದ ಆಚೆ ಬಂದಿಲ್ಲ ಅಂದ್ರೆ ಎಷ್ಟು ಕಷ್ಟ ಗೊತ್ತಾಗುತ್ತೆ ಇಂಡಸ್ಟ್ರಿಯಲ್ಲಿ. ಖಂಡಿತ. ಎಷ್ಟೋ ಕುಟುಂಬ ಬದುಕ್ತಾ ಇತ್ತಲ್ವಾ? ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಆಗ್ಬಿಟ್ರೆ ಸುಮ್ನೆ ಹೆಸರು ಕೊಟ್ಟಿದಾರ ಮೇಡಮ್ ಯಾರಾದ್ರೂ? ಇದೊಂದು ವಿಷಯ ಇಟ್ಕೊಂಡು ಇಷ್ಟ ಮಾಡ್ತಿರಲ್ಲ, ಯಾರು ಮಾಡದೇ ಇರೋದಾ? ಬರ್ತಾರೆ ಬಿಡಿ ಮೇಡಮ್, ಒಂದಿನ. ನಾನು ಕಾಯ್ತೀನಿ, ಅಭಿಮಾನಿ ಹೆಂಗೆ ಅವಳು ತಂಗಿಯಾಗಿ ಕಾಯ್ತೀನಿ. ಮೊನ್ನೆ ನಾನು ಅವ್ರ ಸಿನಿಮಾಗೆ ಹೋದೆ. ಯಾವ್ದದು ಸಿನಿಮಾ ರಿಲೀಸ್ ಆಯ್ತಲ್ಲ ರೀಸೆಂಟ್ ಆಗಿ, ನಾನು ಹೋಗಿದ್ದೆ ಬೆಳಿಗ್ಗೆ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ವಿಡಿಯೋ ಮಾಡಿದೆ, ಎಲ್ಲ ಮಾಡಿದೆ. ಯಾಕೆ ಕೇಳಿ ಮಾಡಿದ್ದು? ನನ್ನ ಅಣ್ಣ ಒಳಗಿದ್ದಾರೆ, ಅವ್ರ ಆಚೆ ಇದ್ರೆ ನಮ್ಮ ಅವಶ್ಯಕತೆ ಬೇಕಾಗಿಲ್ಲ, ನಮ್ಮ ಅವಶ್ಯಕತೆ ಬೇಕಾಗೇ ಇಲ್ಲ. ಈಗ ಅವ್ರು ಒಳಗಿದ್ದಾರೆ, ನಾವು ಮಾಡಿದ್ವಿ. ಡೆವಿಲ್ ಫಸ್ಟ್ ಡೇ ಫಸ್ಟ್ ಹೋಗಿದ್ದೆ. ಇಲ್ಲಿಂದ 4 ಗಂಟೆಗೆ ಎದ್ದು ಹೋಗಿದ್ದೆ ನಾನು. ನಂಗೆ ಹೋಗ್ಬೇಕು ಅನ್ನಿಸ್ತು, ನಾನು ವಿಡಿಯೋ ಮಾಡಾಕ್ಬೇಕು ಅನ್ನಿಸ್ತು, ಮಾಡಿದೆ. ಯಾಕಂದ್ರೆ ಅವರ ಸಿನಿಮಾದಲ್ಲಿ ನಾನ್ ಪ್ರಚಾರ ತಗೊಂಡಿದ್ದೀನಲ್ಲ, ನಾನು ಅವತ್ತು ಊಟ ಮಾಡಿದ್ದೀನಲ್ಲ, ನಾನ್ ಜೀವನ ಕಟ್ಕೊಂಡಿದ್ದೀನಲ್ವಾ, ಅವರಿಂದ ನನ್ನ ಕುಟುಂಬ ಬದುಕ್ತಲ್ವಾ. ಒಂದ್ 7-8 ಸಿನಿಮಾ ಮಾಡಿದೀನಿ, ಅರ್ಜುನಿಂದನೂ ಮಾಡಿದೀನಿ ಅವ್ರ ಜೊತೆ. ನನ್ ಶೌರ್ಯ ಎಂತೆಂತ ಸಿನಿಮಾ ಮಾಡಿದೆ. ನಾನು ಯಾಕೆ ಹೋಗ್ಬಾರ್ದು? ನನ್ನ ಆತ್ಮಸಾಕ್ಷಿಗೆ ಹೋಗಿ ಬಂದಿದ್ದೀನಿ. ಆಚೆ ಇರೋರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಮೇಡಮ್. ನಾನು ಈಗ ಆಚೆ ಈಗ ತುಂಬಾ ಸಿನಿಮಾ ರಿಲೀಸ್ ಆಗುತ್ತೆ, ನಂದುವೆ ಹೋಗಲ್ಲ ಕೆಲವು ಕಡೆ, ಅವರೆಲ್ಲರೂ ಇದ್ದಾರೆ. ಇದಕ್ಕೆ ಅವಶ್ಯಕತೆ ಇತ್ತು, ನಾನು ಹೋಗಿ ಬಂದೆ. ಬರ್ತಾರೆ ಮೇಡಮ್, ಹಾಗೆ ಆಗ್ತಾರೆ. ಪ್ರತಿಯೊಬ್ರು ಜನನು, ಪ್ರತಿಯೊಬ್ಬ ಮನುಷ್ಯನು ತಿರುಗಿ ನೋಡ್ತಾನೆ. ಅವ್ರಿಗೆ ಆ ಕೆಪಾಸಿಟಿ ಇದೆ. ಏನು ಕೆಪಾಸಿಟಿ ಇರುವಂತಹ ಏಕೈಕ ನಟ ಅಂದ್ರೆ ಏಕೈಕ ಅಂತ ಹೇಳಲ್ಲ ಮೇಡಮ್, ಯಾರಿಗೂ ಬೇಜಾರಾಗ್ಬಾರ್ದು. ದರ್ಶನ್ ಸರ್ಗಿದೆ. ಯಾಕಂದ್ರೆ ನಾನು ಎಲ್ರ ಜೊತೆ ಕೆಲಸ ಮಾಡಿದೀನಿ, ಎಲ್ಲ ನನ್ನ ಕುಟುಂಬ. ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ನನಗ್ ದರ್ಶನ್ ಸರ್ಗ ಯೋಗ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಅವ್ರು ಬರ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ಬಂದೇ ಬರ್ತಾರೆ. ಏನು ಇಲ್ದೇನೆ 1000 ಕುಟುಂಬ ಬದುಕಿದೆ ಅವ್ರ ಹೆಸರಲ್ಲಿ, ಒಬ್ಬ ಕಲಾವಿದನಾಗಿ. ಇನ್ನ ಅವ್ರ ಪೊಸಿಷನ್ ಬಂದ್ರೆ 1,00,000 ಜನ ಬದುಕ್ಲಿ ಬಿಡಿ ಮೇಡಮ್, ನಾನು ಒಂದು ಓಟ್ ಹಾಕ್ತೀನಿ. ಅವರಿಂದ 100 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನಾವ್ ಯಾಕೆ ನಿಲ್ಬಾರ್ದು? ನಿಲ್ಲೋಣ ಬಿಡಿ. ಮನುಷ್ಯನಲ್ಲಿ ಕಲ್ಮಶ ಇಲ್ಲ ಅನ್ನೋದು ಮುಖದಲ್ಲಿ ಕಾಣುತ್ತೆ, ಅವ್ರ ಮುಖದಲ್ಲಿ. ಮೇಡಮ್, ನಾವ್ ಈ ತರ ಹೇಳ್ತೀವಲ್ವಾ, ಆ ಮನುಷ್ಯ 4 ಗೋಡೆ ಮಲಕ್ಕೊಂಡು ಎಷ್ಟು ಪಶ್ಚಾತ್ತಾಪ ಪಡ್ತಿರ್ಬೇಕು, ಎಷ್ಟು ನೋವು ತಿಂತಿರ್ಬೇಕು, ಒಂದೊಂದು ಕ್ಷಣನೂ ಎಷ್ಟು ಕಣ್ಣೀರ್ ಹಾಕಿರ್ಬೇಕು. ಅದ್ರ ಬಗ್ಗೆ 2 ನಿಮಿಷ ಆದ್ರೂ ಕೂಡ ಹೊರಗ್ ನಗ್ನಗ್ತಾನೆ ಇರ್ತಾರೆ. ಆ ಹೊರಗಡೆ ಬಂದ ತಕ್ಷಣ ಅಭಿಮಾನಿಗಳಿಗೆ ಎಲ್ಲೂ ನೋವು ಆಗ್ಬಾರ್ದು ಅಂತ ಹೀಗೆ ಅನ್ಕೊಂಡು ಹೋಗ್ತಾರೆ. ಆ ಮನುಷ್ಯನ ದುಃಖ ನೋವು ಒಂದು ಕ್ಷಣ ಯೋಚನೆ ಮಾಡಿ. ಅದೇ ನಿಮ್ಮ ಅಣ್ಣನೋ ತಂಗಿನೋ ತಮ್ಮನೋ ಅಪ್ಪನೋ ಆಗಿದ್ರೆ ಇದನ್ನೇ ಹೇಳ್ತಿದ್ರಾ?
ನಿಮ್ಮ ಮನೇಲಿ ಯಾರು ನಿಮ್ ಕುಟುಂಬದವ್ರು ತಪ್ಪೇ ಮಾಡಿಲ್ವಾ? ಮಾಡ್ತಾರೆ ಮೇಡಮ್, ಎಲ್ಲರೂ ಮಾಡ್ತಾರೆ, ತಪ್ಪು ಮಾಡೋದು ಸಹಜ. ತಿದ್ದಿ ಯಾರ್ನೂ ನಡೆಯೋನು ಅಡಗಿಸ್ಬಾರ್ದು ಮನುಷ್ಯ madam. ಹೇಳ್ತಾರಲ್ವಾ, ದೊಡ್ಡವರೇ ಹೇಳಿದ್ದಾರೆ. ಯಾರನ್ನೂ ಹಣಗಿಸ್ಬಾರ್ದು. ಈಗ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಕೂಡ ಪ್ರೂವ್ ಆಗಿಲ್ಲ ನಾವ್ ಯಾಕೆ ಹೇಳ್ಬೇಕು? ಅಲ್ವಾ? ನನ್ನ ಅಣ್ಣ ನನಗೆ ಅಪರಾಧಿನೇ ಮೇಡಮ್, ಹ್ಮ್ ನನ್ನ ಅಣ್ಣ ನನಗೆ ಅಪರಾಧಿನೇ. ನಾನು ಎಲ್ಲಾರ ಜೊತೆ ಕೆಲಸ ಮಾಡಿದೀನಿ ಮೇಡಮ್. ಹ್ಮ್ ಇವತ್ತು ಅಂಬರೀಷ್ ಅಣ್ಣನ ನೆನೆಸ್ಕೊಳ್ತೀನಿ, ಹ್ಮ್ ಹ್ಮ್ ಇರ್ಬೇಕಿತ್ತು. ಹೇಗೆ ಕೇಳ್ಬೇಕು Madam. ಅನ್ಕೊಂಡು, ಹೇಗಿತ್ತು ಮೇಡಮ್ ಅಂಬರೀಷ್ ಅವ್ರ ಜೊತೆಗಿನ ಒಡನಾಟ ನಿಮ್ದು? ಅವ್ರು ಕೊಟ್ಟಿರೋ ಭಿಕ್ಷೆ ಮೇಡಮ್. ಹ್ಮ್ ಹ್ಮ್ ನಾನು ಈಗಲೂ ಹೇಳ್ತೀನಲ್ಲ, ಹ್ಮ್ ಈ ಸೆರಗೊಡ್ಡಿ ಹೇಳ್ತೀನಿ, ಹ್ಮ್. ನಾನೇನಾದ್ರೂ ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಿಕ್ಕೆ ನನಗೆ ಕೊಟ್ಟಿದ್ದೆ ಅಂಬರೀಷ್ ಅಣ್ಣನ ಭಿಕ್ಷೆ, ಹ್ಮ್ ನನ್ನ ಕಲಾವಿದ್ರ ಸಂಘ ಕೊಟ್ಟಂತ ಭಿಕ್ಷೆ ಅಂತ ಹ್ಮ್ ಹೇಳ್ತೀನಿ. ರಾಜರಸ್ವಾಗಿ ಹೇಳ್ತೀನಿ. ಹ್ಮ್ 600 ಸಿನಿಮಾ ಮಾಡಿದ್ರು ನಾನು ಎಲ್ಲೂ ಗುರುತಿಸ್ಕೊಂಡಿರ್ಲಿಲ್ಲ. ತೆಲುಗು, ತಮಿಳು, ಹಿಂದಿ, ತುಳು ಎಲ್ಲ ಮಾಡ್ಬಂದೆ. ಹ್ಮ್. ಜಾಕಿ ಶ್ರಾಫ್ ಜೊತೆ ಕೆಲಸ ಮಾಡ್ಬಂದೆ, ಹ್ಮ್. ಮುಖೇಶ್ ರಿಷಿ ಅಂಥ ಕಲಾವಿದ್ರ ಜೊತೆ ಕೆಲಸ ಮಾಡಿದೆ, ತಮನನ್ ಜೊತೆ ಕೆಲಸ ಮಾಡಿದೆ, ಹ್ಮ್. ಕಾಜಲ್ ಅಗರ್ವಾಲ್ ಜೊತೆ ಕೆಲಸ ಮಾಡಿದೆ, ಎಂತೆಂಥ ನಯನತಾರದ ಜೊತೆ ಕೆಲಸ ಹ್ಮ್. ಮಾಡಿದೆ. ಎಲ್ಲೂ ಗುರುತಿಸ್ಕೊಂಡಿರ್ಲಿಲ್ಲ. ನಾನು ಗುರುತಿಸ್ಕೊಂಡಿದ್ದೆ ನನ್ನ ಕಲಾವಿದರ ಸಂಘದಿಂದ. ಅದಕ್ಕೆ ಯಾವತ್ತು ನಾನು ಉಸಿರಿರೋವರೆಗೂ ಚಿರಋಣಿ. ಹೇಗೆ ಮೇಡಮ್ ಅಂಬರೀಷ್ ಅವ್ರದ್ದು ನಿಮ್ದು ಪರಿಚಯ ಹೇಗೆ? ಮೇಡಮ್ ನಾನು ಕಾರ್ಡ್ ಮಾಡಿಸಿದ್ದೆ, ಅಲ್ಲಿಂದ ನನಗೆ ಪರಿಚಯ ಆಯ್ತು. ಏನ್ ಗೋಕುಲ ಕೃಷ್ಣ ಸಿನಿಮಾ ಮಾಡ್ತಾ ಇದ್ವಿ, ನಾನು ದೊಡ್ಡಣ್ಣ ಅವರು. ಯಶ್ ಅವ್ರದ್ದು? ಯಶ್ ಅವ್ರದಲ್ಲ, ಪ್ರಜ್ವಲ್ ಪ್ರಜ್ವಲ್ ದೇವರಾಜ್ ಅವ್ರದ್ದು. ಸಕಲೇಶ್ಪುರದಲ್ಲಿ. ಕಾರ್ಡ್ ಮಾಡ್ಸಮ್ಮ ನೀನು ಅಂತ ಬೈದ್ರು. ಹ್ಮ್. ಹೋಗಣ್ಣ ಮಾಡೋದಲ್ಲಿ ದುಡ್ಡಿಲ್ಲ ಅಂತ. ಹ್ಮ್ ಹ್ಮ್ ಅವತ್ತು ನಾನು ಅಷ್ಟೊಂದು ದುಡ್ಡು ಇರ್ಲಿಲ್ಲ. ಸರಿ ನಾನು ಮನೆಗೆ ಬಂದ್ಬಿಟ್ಟು ನನ್ನ ಮಗಂಗೆ ನೋಡಪ್ಪ ಅಣ್ಣ ಕಾರ್ಡ್ ಮಾಡ್ಸಕ್ಕೆ ಹೇಳಿದ್ರು ಕಣ, ಹ್ಮ್. ಮಾಡ್ಸಮ್ಮ. ಹೋಗೋ ದುಡ್ಡಿಲ್ಲ. ಹ್ಮ್. ಬೆಳ್ಳಿ ಸಾಮಾನು ಇದೆಯಲ್ಲ ತಗೊಂಡೋಗಿ ಇಟ್ಬಿಟ್ಟು ಮಾಡಿಸು ಅಂದ. ಸತ್ಯ ಮೇಡಮ್ ಇದು. ಹ್ಮ್ ನನ್ನ ಮನೇಲಿ ಇದ್ದಿದ್ದು ಬೆಳ್ಳಿ ಸಾಮಾನು 50,000 ರೂಪಾಯಿಗೆ ಇಟ್ಬಿಟ್ಟು ನಾನು ಗೋಲ್ಡ್ ಕಾರ್ಡ್ ಮಾಡಿಸ್ದೆ. ಅವತ್ತು ಹ್ಮ್ ಚೆಕ್ ಕೊಟ್ಟೆ, ಹ್ಮ್. ಕಲಾವಿದರ ಸಂಘ ಇದಕ್ಕೆ ಚೆಕ್ ಕೊಡಬೇಕಿತ್ತು, ಚೆಕ್ ಕೊಟ್ಟೆ. ಹ್ಮ್. ಆಗ ನನಗೆ ಗೋಲ್ಡ್ ಕಾರ್ಡ್ ಬರುತ್ತೆ. ಹ್ಮ್ ಆ ಗೋಲ್ಡ್ ಕಾರ್ಡ್ ಎಷ್ಟು ಪವಿತ್ರ ಗೊತ್ತಾ ಮೇಡಮ್, ಇಂಟರ್ನ್ಯಾಷನಲ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅದನ್ನ ಕಾರ್ಡ್ ಇಟ್ಕೊಂಡ್ರೆ ನಾವು. ಯಾಕಂದ್ರೆ ನಾವು ಒಬ್ಳು ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ಅದೊಂದು ಗೋಲ್ಡ್ ಕಾರ್ಡ್. ಹ್ಮ್ ಯಾಕಂದ್ರೆ ನಾನು ಎಲ್ಲ ಕಡೆ ಹೋಗ್ಬಿಟ್ಟು ನಾನು ಆರ್ಟಿಸ್ಟ್ ಅಂತ ಅನ್ನಕ್ಕಾಗಲ್ವಲ್ಲ, ಹ್ಮ್ ಹ್ಮ್ ಕಲಾವಿದೆ ಅಂತ ಹೋಗಿದ್ ಕಡೆ ಎಲ್ಲ ಹೇಳಕ್ಕಾಗತ್ತಾ, ಎಲ್ಲರೂ ನೋಡಿರ್ಬೇಕಲ್ಲ. ಹ್ಮ್. ಅದೇ ನಮ್ದೊಂದು ಕಾರ್ಡ್ ಇದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಎಲ್ಲಿ ಹೋಗ್ಬೋದು. ಬೇಕಾದ್ರೂ. ಫಸ್ಟ್ ಮಾಡಿಸಿದ್ದು ಪೋಷಕರ ಕಲಾವಿದರ ಸಂಘ, ಬರೀ 3,000 ರೂಪಾಯಿ ಕೊಟ್ಟು ಮಾಡಿಸಿದ್ದೆ. ಹ್ಮ್. ಅದಕ್ಕೂ 1,000 ರೂಪಾಯಿ 2,000 ರೂಪಾಯಿ ಬ್ಯಾಂಕ್ ಜನಾರ್ದನ್ ಹಾಕಿದ್ರು ನನಗೆ ಅಂತ ಕಷ್ಟದ ದಿನಗಳಲ್ಲಿ. ಬ್ಯಾಂಕ್ ಜನಾರ್ದನ್ನ ಇವತ್ತು ನೆನೆಸ್ಕೋಬೇಕು ನಾನು. ಕಾರ್ಡ್ ಮಾಡ್ಸಕ್ಕೆ ದುಡ್ಡಿರಲಿಲ್ಲ, ಹ್ಮ್ 2,000 ರೂಪಾಯಿ ಅವರೇ ಕೊಟ್ಬಿಟ್ಟು ನನಗೆ ಕೊಡು ಆಮೇಲೆ ಸ್ವಲ್ಪ ಅಂದ್ಬಿಟ್ಟು ಕೊಟ್ಟು ನಾನು 1,000 ರೂಪಾಯಿ ಕೊಟ್ಟು ಮಾಡಿಸಿದ್ದು ಅವಾಗ ಹ್ಮ್ ಹ್ಮ್ ಸ್ಟಾರ್ಟಿಂಗು. ಈಗ ಆಮೇಲೆ ಅಂಬರೀಷ್ ಅವ್ರದ್ದು ದರ್ಶನ್ ಅವ್ರದ್ದು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು, ಹೇಳದೇ ಬೇಡ. ಅಣ್ಣ ತಮ್ಮ ತರ ಇದ್ರು, ಅಪ್ಪ ಮಗ ತರ ಇದ್ರು. ಅದಕ್ಕಿಂತ ಒಂದ್ ಕೈ ಏನು ಜಾಸ್ತಿ. ಅಂಬರೀಷ್ ಅವ್ರ ಮಗ ಚಿಕ್ಕವರಾದ್ರೆ ದರ್ಶನ್ ಅವ್ರ ದೊಡ್ಡ ಮಗ ಅಂತ ನನಗೆ ದೊಡ್ಡ ಮಗನೇ. ನಾನು ಹೇಳ್ತೀನಲ್ಲ ಮೇಡಮ್, ಅಂಬರೀಷ್ ಅಣ್ಣ ಇದ್ದಾಗ, ರಾಜ್ಕುಮಾರ್ ಅವ್ರು ಇದ್ದಾಗ ತುಂಬಾ ಬೆಲೆ ಇತ್ತು ಕಲಾವಿದರುಗಳಿಗೆ. ಏನೇ ಒಂದು ಕಷ್ಟ ಆದ್ರೂ ಅವರೊಂದು ಮಾತು ಹೇಳಿದ್ರೆ ಸಾಕಾಗ್ತಿತ್ತು, ಎಂಥದ್ದೇ ಆದ್ರೂ ಅದು ಸಾಲ್ವ್ ಆಗ್ತಿತ್ತು. ಹಾಗೆ ವಿಷ್ಣು ಸರ್ ಅಷ್ಟೇ, ಅವ್ರಿದ್ದಾಗ್ಲೂ ಎಲ್ಲಾ ಕಲಾವಿದ್ರು ಒಂದ್ ಕಡೆ ಸೇರ್ತಾ ಇದ್ರು. ಅದಾದ್ಮೇಲೆ ಅಂಬರೀಷ್ ಅಣ್ಣ, ಆ ಗತ್ತು, ಆ ಮಾತು ಎಲ್ಲ ಒಂದು ಮಾತಲ್ಲಿ ಎಲ್ಲ ಒಂದ್ ಕಡೆ ಸೇರ್ತಾ ಇದ್ರು. ಅದಾದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಯಾರ ಮಾತು ಯಾರು ಕೇಳಿದಾರಷ್ಟು ಪರಿಸ್ಥಿತಿ ಆಗೋಯ್ತು. ಯಾಕಂದ್ರೆ ಮನೆಯಲ್ಲಿ ದೊಡ್ಡವರಿಲ್ಲ ಅಂದ್ರೆ ಹೇಗೆ ಅಂತ ಹಾಗಾಯ್ತು. ಅದಾದ್ಮೇಲೆ ಅಪ್ಪು ಸರ್ ಹೋದ್ರು. ಚಿತ್ರರಂಗಕ್ಕೆ ಏನು ತುಂಬಲಾರದ ನಷ್ಟ ಅಂತಾರಲ್ಲ, ಆ ರೀತಿ ನಷ್ಟ ಆಗಿತ್ತು, ಇನ್ನೂ ಜಾಸ್ತಿ ನಷ್ಟ ಆಗಿದೆ ಅಪ್ಪು ಸರ್ ಹೋದ್ಮೇಲೆ. ಅಂಬರೀಷ್ ಅಣ್ಣನ ಒಂದೊಂದು ಮಾತಿಗೂ ಹೇಳ್ತೀನಲ್ಲ ಮೇಡಮ್, ನಮ್ಮ ಕಲಾವಿದರ ಸಂಘಕ್ಕೆ ಎಂತೆಂಥವ್ರೋ ಬರೋರು ಅಣ್ಣನ ಒಂದು ಮಾತಲ್ಲಿ, ಎಂತೆಂಥವ್ರು. ಬಟ್ ಅಂಬರೀಷ್ ಅಣ್ಣ ಯಾರಿಗೂ ಬರೀ ಕೈಲಿ ಕಳಿಸಿಲ್ಲ, ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿದಾರೆ. ಅವ್ನು ಶ್ರೀಮಂತ ಆಗ್ಲಿ ಬಡವ ಆಗ್ಲಿ, ಹೊಟ್ಟೆ ತುಂಬ ಊಟ 2 ಗಂಟೆ ರಾತ್ರಿ ಆಗ್ಲಿ ಊಟ ಬಡಿಸಿ ಕಳಿಸ್ತಿದ್ರು. ಯಾಕಂದ್ರೆ ಊಟ ಬಡಿಸ್ತಿದ್ದವಳೆ ನಾನು. ಎಷ್ಟು ಖುಷಿ ಆಗ್ತಿತ್ತು ನಿಮ್ಗೆ ಮೇಡಮ್. ಫೋನ್ ಮಾಡೋರು 6 ಗಂಟೆ, ಎಲ್ಲಿದ್ಯಮ್ಮ, ದೊಡ್ಡಣ್ಣ ಅಣ್ಣ ಫೋನ್ ಜೊತೆಗೆ ಏನೋ ಇರೋದೇ ಒಂದ್ ಮಾತಾಡೋದೇ ಒಂದ್ ಖುಷಿ ಅನ್ಸುತ್ತೆ ಮೇಡಮ್. ಲೇಟಾಗಿ ಬಂದ್ಬಿಟ್ರೆ ಕಟ್ಟೆ ಮೇಲೆ ಕೂತಿರೋರು ಅಣ್ಣ. ರಾಕ್ಲಿನಣ್ಣಂಗೂ ಗೊತ್ತು, ದೊಡ್ಡಣ್ಣಂಗೂ ಗೊತ್ತು ಈ ವಿಷಯ. ಕಟ್ಟೆ ಮೇಲೆ ಕೂತಿರೋರು 10 ನಿಮಿಷ ಲೇಟ್ ಆಗ್ಬಿಟ್ರೆ ಬರೋದು ತುಂಬಾ ದೂರ ಇರ್ತದೆ, ಗೊತ್ತಿರಲ್ಲ. ಬರೋಷ್ಟರಲ್ಲಿ ಅರ್ಧ ಗಂಟೆ ಲೇಟ್ ಆಗ್ಬಿಟ್ರೆ ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ಕೂತಿರೋರಿಗೆ. ನಾನು ಬಂದು ನನಗೆ ಗೊತ್ತು, ಮುಗಿತ್ ನನ್ ಕತೆ ಇವತ್ತು ಅನ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಬಂದು ಹಿಂಗೆ ಕುತ್ಕೊಂಡು ಸಮಾಧಾನವಾಗಿ ಕಾಫಿ ಕೊಡ್ಲಾ, ಹೇ ಹೇ
ಎಣ್ಣೆ ಹೌದು, ಕುಡಿಯೋ ಗತ್ತೆ ಡಿಫ್ರೆಂಟ್ ಟೈಮಲ್ಲಿ ಇರುತ್ತೆ. ಅಲ್ಲ ಎಣ್ಣೆ ಕುಡಿಯೋ ಟೈಮಲ್ಲಿ ಕಾಫಿ ಕೊಡ್ತಾಳಂತೆ. ಹ್ಮ್ ಹ್ಮ್ ಹ್ಮ್. ಅವ್ರ ಗತ್ತೆ ಅದೊಂದು. ಗತ್ತೆ ಡಿಫ್ರೆಂಟ್. ಆಮೇಲೆ ಅವ್ರಿಗೆ ಡಬಲ್ ಸ್ಟ್ರಾಂಗ್ ಕಾಫಿ ಕಾಫಿ ತಗೊಂಬಂದ್ ಕೊಟ್ಬಿಟ್ಟು ಸಮಾಧಾನವಾಗ ನಾನು ನೀನ್ ಕಾಯ್ಬೇಕಾ ಅನ್ನೋರು. ಬಟ್ ಆ ಒಳ್ಳೆ ಮನಸ್ಸಿದೆಯಲ್ಲ ಮೇಡಮ್, ಅಷ್ಟಿಲ್ದೆ ಕಾರಣ ಅಂತ ಯಾರು ಕೊಟ್ಟಿಲ್ಲ ಮೇಡಮ್. ತುಂಬಾ ಅವ್ರಿಗೆ ಎಷ್ಟೋ ಪದಗಳನ್ನ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಒಳ್ಳೆ ಮನಸ್ಸು. ಮತ್ತೆ ಅಲ್ಲಿ BBMP ಅವ್ರು ಬಂದ್ರು ಪರವಾಗಿಲ್ಲ, ಜೋಬಲ್ಲಿ ಇಷ್ಟು ದುಡ್ಡಿದ್ರೆ ಹಂಗೆ ತೆಗೆದಿಂಗ್ ಕೊಡೋರು ನನ್ನ ಕೈಗೇನೆ ಕೊಟ್ಬಿಡು ಎಲ್ರಿಗೂ ಅನ್ನೋರು. ಬಟ್ ಎಷ್ಟು ದುಡ್ಡಿದೆ ಅಂತ ಯಾವತ್ತೂ ಎಷ್ಟು ಅಂತ ಹೇಳ್ತಿರ್ಲಿಲ್ಲ. ಸತ್ಯವಾಗ್ಲಿ ಯಾವತ್ತು ಅವ್ರು ಲೆಕ್ಕ ಹಾಕಿಲ್ಲ, ಅಷ್ಟು ನಂಬಿಕೆ ಕೊಟ್ಟಿಲ್ಲ, ಯಾವತ್ತು ಲೆಕ್ಕ ಹಾಕಿಲ್ಲ. ಅವ್ರು ಕೊಡ್ತಿರ್ಲಿಲ್ಲ, ಕೊಟ್ಬಿಡು ಎಲ್ರಿಗೂ ಅನ್ನೋರು. ಬಟ್ ಅಷ್ಟು ನಂಬಿಕೆ. ಅಣ್ಣ ಬರ್ತಿದ್ದಂಗೆ ಆ ಸೂಟ್ ಕೇಸ್ ಆಗಲಿ ಇದಾಗಲಿ ನನ್ನ ಕೈಯಲ್ಲಿ ಅಷ್ಟು ನಂಬಿಕೆ, ಅದು ನಂಬಿಕೆ ಉಳಿಸ್ಕೊಂಡಿದ್ದೆ. ಯಾವತ್ತೂ ನಂಬಿಕೆ ಕೆಡಿಸ್ಕೊಂಡಿಲ್ಲ. ನಾನು ಒಂದ್ಸಲ 3 ಗಂಟೆಗೆ ಬರ್ತಿದ್ದೆ, 2 ಗಂಟೆಗೆ ಬರ್ತಿದ್ದೆ ಮನೆಗೆ, ಗಾಡಿ ಕಳಿಸ್ಕೊಂಡು. ಬಟ್ ಆ ನಂಬಿಕೆ ಅಲ್ಲಿ ಇಟ್ಕೊಳ್ತಿದ್ರು ನನ್ನ. ನಂಬಿಕೆ ಇಲ್ಲ ಅಂದ್ರೆ ಅಣ್ಣ ಇಟ್ಕೊಳ್ತಿರ್ಲಿಲ್ಲ. ಬಟ್ ಯಾವುದೂ ಯಾರಿಗೂ ಉಪವಾಸ ಕಳಿಸ್ತಿರ್ಲಿಲ್ಲ. ಹೊಟ್ಟೆ ತುಂಬ ಊಟ ಎಂಥವರೇ ಬರಲಿ ಮೇಡಮ್, ನಾನ್ ವೆಜ್ ಜಾಸ್ತಿ, ನಾನ್ ವೆಜ್ಜು, ಇಡ್ಲಿ, ಕೈಮಾ ಇದೆಲ್ಲ. ಈಗ ಆ ಜಾಗ ನಮ್ಮ ರಾಕ್ಲೈನ್ ಅಣ್ಣ ತಗೊಂಡಿದ್ದಾರೆ ಅಲ್ವಾ. ನನಗೆ ಎಷ್ಟೋ ಸಲ ನಾನು ಅಣ್ಣ ಅಡಿಗೆ ತರಿಸ್ತಿದ್ರಲ್ಲ, ಅದನ್ನ ರಾಕ್ಲೈನ್ ಅಣ್ಣ ಮಾಡ್ತಾರೆ. ಇವತ್ತು ಯಾರೇ ಬರಲಿ ಊಟ ತರಿಸ್ತಾರೆ. ಒಳ್ಳೆ ಊಟ ತರಬೇಕು, ಮತ್ತೆ ಎಲ್ಲೆಲ್ಲೋ ತರಂಗಿಲ್ಲ. ಒಳ್ಳೆ ಊಟ ಚೆನ್ನಾಗಿರೋ ಕಡೆ ತರಬೇಕು, ನೀಟಾಗಿರ್ಬೇಕು. ಒಂದೊಂದ್ಸಲ ರಾಕ್ಲೈನ್ ಸರ್ ನಾನು ಹೇಳ್ತೀನಲ್ಲ, ಹೇಳ್ಬೇಕೋ ಬಿಡ್ಬೇಕೋ ಗೊತ್ತಿಲ್ಲ, ಅಣ್ಣ ಬೈಕೋತಾರೇನೋ ಗೊತ್ತಿಲ್ಲ, ಬೈಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ನನ್ ಕರೆಕ್ಟಾಗಿ ಗೊತ್ತು. ಕೆಲವ್ರಿಗೆ ನೋಡಿ ಮೇಡಮ್, ರಾಕ್ಲೈನ್ ಸರ್ ದೊಡ್ಡ ಪ್ರೊಡ್ಯೂಸರ್ ಮೇಡಮ್, ಅನ್ನದಾತರು ನಮ್ಮ ಇಂಡಸ್ಟ್ರಿಗೆ. ಒಬ್ರು ಅನ್ನದಾತರು, ಒಬ್ರು ಕಲಾವಿದ್ರು, ಒಬ್ರು ಪ್ರೊಡ್ಯೂಸರ್. ಅಂದ್ರೆ ನಮ್ಮಂತ ನನ್ನಂತ ಹೆಣ್ಮಕ್ಳು ಎಷ್ಟೋ ಜನ ಬದುಕ್ತಾ ಇದೀವಿ. ಪ್ರೊಡ್ಯೂಸರ್ ಅಂದ್ರೆ, ಅನ್ನದಾತರ ಅಂದ್ರೆ ನಾವಂತವ್ರು ಎಷ್ಟೋ ಜನ ಕುಟುಂಬ ಬದುಕ್ತಾ ಇದೀವಿ. ರಾಕ್ಲೈನ್ ಅಣ್ಣ ನಾವೇನೋ ಒಂದು ಮೀಟಿಂಗು, ಯಾರೋ ಒಬ್ರು ಸೇರ್ತೀವಿ, ಏನೋ ಒಂದು ಮಾಡ್ತೀವಿ ಅಂದ್ರೆ ನಮ್ಮ ಕಲಾವಿದರ ಸಂಘದಲ್ಲಿ ಅವ್ರಿಗೊಂದು ಇದಿರುತ್ತೆ, ಒಂದು ಟಾರ್ಗೆಟ್ ಇರುತ್ತೆ, ಇದೀಗಿರ್ಬೇಕು, ಒಂಥರ ಅವ್ರು ಈಗ ಚೆನ್ನಾಗಿಡ್ಬೇಕು. ಒಂದ್ ಚಿಕ್ಕದ್ರಲ್ಲೇ ಅದನ್ನೇ ಚೆನ್ನಾಗಿ ಮಾಡ್ತಾರೆ. ನಾವು ಟೇಬಲ್ ಹೇಗೋ ಹಾಕಿರ್ತೀವಿ ಅಮ್ಮ, ಇದು ಸತ್ಯ. ಯಾರಿಗೂ ಗೊತ್ತಿರಲ್ಲ ಈ ವಿಷಯ. ಎಂತೆಂತ ಅವ್ರಿಗಿಂತ ದೊಡ್ಡ ಕಲಾವಿದ್ರು ಬರ್ತಾರೆ, ಚಿಕ್ಕವರು ಬರ್ತಾರೆ. ಕಲಾವಿದ್ರ ಸಂಘಕ್ಕೆ ಬಂದಾಗ ಅಣ್ಣನ ಮರ್ಯಾದೆ ಇರುತ್ತೆ ನೋಡಿ. ರಾಜ್ಭವನ, ಡಾಕ್ಟರ್ ರಾಜ್ಭವನ ಅಂತ ಎಂಟ್ರೆನ್ಸ್, ದೊಡ್ಡವ್ರದೇ ಹೆಸರಿದೆ. ಒಳಗಡೆ ಬರೋವರೆಗೂ ಯಾರ ಮರ್ಯಾದೆನೂ ಕಡಿಮೆ ಆಗಬಾರ್ದು. ಅಲ್ಲಿ ಟೇಬಲ್ ಸಮೇತ ನನ್ನ ಜೊತೆಗೆ ಪಕ್ಕಕ್ಕೆ ಇಡ್ತಾರೆ, ಒಂದು ಬಾಟ್ಲ್ ಸಮೇತ ನಮ್ಮ ರಾಕ್ಲೈನ್ ಸರ್ ಇಡ್ತಾರೆ. ಅದು ಯಾರಿಗೂ ಗೊತ್ತಿರಲ್ಲ ಕೆಲವು ವಿಷಯಗಳು. ನಾನು ಇದೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಅಷ್ಟು ಊಟ ಟೇಬಲ್ ಮೇಡಮ್, ಅವ್ರಿಗೇನ್ ಮೇಡಮ್ ಕೈಗೊಬ್ರು ಕಾಲ್ಗೊಬ್ರಿದ್ದಾರೆ, ಅಷ್ಟು ಸಿಂಪಲ್ ಮನುಷ್ಯ ಅಂತ ಹೇಳ್ತಾ ಇದ್ದೀರಾ ನೀವು. ಅಷ್ಟು ಅಂದ್ರೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ತಾರೆ, ಒಳ್ಳೆಯವ್ರನ್ನ ತುಂಬಾ ಗೌರವಿಸ್ತಾರೆ, ಅನ್ನಕ್ಕೆ ಬೆಲೆ ಕೊಡ್ತಾರೆ, ಬೆಲೆ ಕೊಡೋ ಮನುಷ್ಯ ತುಂಬಾ ಬೆಲೆ ಕೊಡ್ತಾರೆ. ಟೇಬಲ್ ಮೇಡಮ್ ನಾನು ಹೇಳ್ತೀನಿಲ್ಲ, ಬಟ್ಟೆ ಹೀಗೆ ಹಾಕಬೇಕು, ಹೀಗಿರ್ಬೇಕು, ಆ ಬಟ್ಟೆ ತೆಗೆದ್ಬಿಟ್ಟು ಅವ್ರು ಹಾಕ್ತಾರೆ ಮೇಡಮ್. ಅದ್ ಯಾರಿಗೂ ಗೊತ್ತಿಲ್ಲ. ಬರೋಷ್ಟರಲ್ಲಿ ಕಲಾವಿದ್ರ ಸಂಘದಲ್ಲಿ ಏನೋ ಒಂದ್ ಮೀಟಿಂಗ್ ಆಗ್ಲಿ ಇನ್ನೊಂದಾಗ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದಕ್ಕೆ ಹಿಂದೆ ಕಾರಣ ರಾಕ್ಲೈನ್ ಅಣ್ಣ. ಅದ್ ಯಾರಿಗೂ ಗೊತ್ತಿರಲ್ಲ ಅಷ್ಟು. ಇವತ್ತು ಯಾಕೆ ಅಂದ್ರೆ ಅದು ಅಂಬರೀಷನ ಒಂದೊಂದು ಇದಕ್ಕೂ ಬೆವರು ಸುರಿಸಿದಾರೆ ಅವತ್ತು. ಅದಕ್ಕೆ ಎಲ್ಲೂ ಕಪ್ಪು ಚುಕ್ಕೆ ಬರಬಾರ್ದು ಅಂತ ಅದನ್ನ ಅಷ್ಟು ಜೋಪನ ಮಗು ತರ ಕಾಪಾಡ್ತಾರೆ. ಎಷ್ಟು ದುಡ್ಡು ಸುರಿತಾರೆ ಗೊತ್ತಾ ಮೇಡಮ್, ಎಂತ ಬೇಕಲ್ಲಿ. ಅದ್ ಯಾವ್ದು ಗೊತ್ತಿರಲ್ಲ ಮೇಡಮ್ ಆಚೆ. ಪ್ರತಿ ಒಂದು ಆ ಕಲಾವಿದರ ಸಂಘ ಇವತ್ತು ಏನಾರ ಹಂಗಿದೆ ಅಂದ್ರೆ ಅದಕ್ಕೆ ಇಬ್ರು ಕಾರಣ. ಒಂದು ರಾಕ್ಲೈನ್ ಸರ್, ಒಂದು ದೊಡ್ಡಣ್ಣ ಅಂತ. ಆಪರೇಷನ್ ಆಗಿದ್ರು, ಕಾಲ್ ಆಪರೇಷನ್ ಆಗಿದ್ರು, ಬಿದ್ರು ಹೆದ್ರು ಏನೇ ಮಾಡಿದ್ರು ಅಲ್ಲಿ ಬಂದು ನಿಲ್ತಾರೆ. ತುಂಬಾ ಕಷ್ಟ ಪಡ್ತಾರೆ ರಾಕ್ಲೈನ್ ಸರ್. ದರ್ಶನ್ ಅವರು ಆಚೆ ಬಂದ ತಕ್ಷಣ ಈಗ CM ಆದ್ರು ಅಂತ ಅನ್ಕೊಳ್ಳಿ, ಯಾವ್ದಾದ್ರು ಒಂದು ವಿಷಯ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಯಾವ್ದು ಮಾಡಬಹುದು ಅಥವಾ ಮಾಡಬೇಕು? ಫಸ್ಟ್ ಹಾಸ್ಪಿಟಲ್ ಮಾಡ್ತಾರೆ ಮೇಡಮ್, ಖಂಡಿತ. ದರ್ಶನ್ ಸರ್ ಅಲ್ಲಿ ರೈತರಿಗೆ ಏನ್ ಸಹಾಯ? ರೈತರು ಮಾಡ್ತಾರೆ. ಫಸ್ಟ್ ಹಾಸ್ಪಿಟಲ್ ಮಾಡ್ತಾರೆ. ನನಗೆ ಗೊತ್ತಿರೋಂಗೆ ರೈತರಿಗೆ ಮಾಡ್ತಾರೆ. ರೈತರಿಗೆ ಏನೇನ್ ಬೇಕೋ, ಅವ್ರಿಗೆ ಏನೇನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ತಾರೆ. ಎಲ್ಲದಕ್ಕಿಂತ ಸ್ಕೂಲದ್ ಮಾಡ್ತಾರೆ. ಮೂರ್ ಅವ್ರ ನನಗೆ ಗೊತ್ತಿರೋ ಹಾಗೆ ಮೇಡಮ್, ಸ್ಕೂಲು, ರೈತರು, ಹಾಸ್ಪಿಟಲ್, ಈ ಮೂರು ಫಸ್ಟ್ ನಿಲ್ತಾರೆ ಮೇಡಮ್. ಆಮೇಲೆ ಇಂಡಸ್ಟ್ರಿಗೆ ಬರ್ಬೋದು. ಸತ್ಯ ಇದು. ಈ ಮೂರ್ ಬಿಟ್ಟು ಆಮೇಲೆ ಏನ್ ಬೇಕಾದ್ರೂ ಮಾಡ್ತಾರೆ. ಅಂದ್ರೆ ಜನರಿಗೋಸ್ಕರ ಅಂತಾನೆ ದೇವ್ರು ಸೃಷ್ಟಿ ಮಾಡಿರೋದವ್ರನ್ನ ಅಂತ ನೀವು ಅಂತಿದ್ದೀರಾ? ನಾನ್ ಖಂಡಿತ ಹೇಳ್ತೀನಿ ಮೇಡಮ್. ಯಾರೇನಿಲ್ಲಿ ಮೇಡಮ್, ಖುಷಿನೇ ನನಗೆ. ಯಾವ್ದೇ ಕಲಾವಿದ್ರು ನಿಂತರು ನನಗ್ ತುಂಬಾ ಖುಷಿನೇ. ಯಾಕಂದ್ರೆ ನನ್ ಮನೆ ಅದು, ನನ್ ಕುಟುಂಬ. ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ದರ್ಶನ್ ಸರ್ ಬಂದೇ ಬರ್ತಾರೆ. ಈಗ ಬಂದ್ರೆ ನಿಲ್ಲಕ್ಕಾಗಲ್ಲ.
ನೆಕ್ಸ್ಟ್ ಇಯರೇ ಬರ್ತಾರೆ, ಹ್ಮ್. ನೆಕ್ಸ್ಟ್ ಇಯರೇ ನಿಲ್ತಾರೆ. ಹ್ಮ್ 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 ಸಿನಿಮಾ ಮಾಡಲ್ಲ, ಮಾಡ್ತಾರೋ ಮಾಡಲ್ಲ ಅಂತ ನನ್ನ ಅನ್ಸಿಕೆ ಮೇಡಮ್. ಬೇಕು ಅನ್ನೋದು ಇರುತ್ತೆ ಅವರು ಅಭಿಮಾನಿಗಳಿಗೆ. ನನಗ್ ಬಳಗ ಬೇಕಾಗ ಜಾಸ್ತಿ ಇದೆ ಅವ್ರಿಗೆ. ಬೇಕು ಅಂತ ಎಲ್ರು ಅಭಿಮಾನಿ, ಅದಕ್ಕಿಂತ ಹೆಚ್ಚಾಗಿ ಜನರಿಗೆ ಸೇವೆಗೆ ಬೇಕು ಮೇಡಮ್. ಇನ್ನ ಅಭಿಮಾನಿಗಳು ಜಾಸ್ತಿ ಆಗ್ತಾರೆ ಇವ್ರು ಸಿಎಂ ಏನಾದ್ರು ಆದ್ರೆ. ಕಡಿಮೆ ಅಂತೂ ಇಲ್ಲ, ನೀವ್ ಯಾವ್ದೇ ಮೂಲೆಗೆ ಹೋಗ್ಲಿ ಹ್ಮ್. ಹೈಯೆಸ್ಟ್ ಅಭಿಮಾನಿ ಅವ್ರಿಗೆ, ದರ್ಶನ್ ಅವ್ರಿಗೆ ಇರೋದು. ಎಲ್ರಿಗೂ ಇದೆ. ಹ್ಮ್. ನಾನು ಎಲ್ಲಾರ ಜೊತೆ ಕೆಲಸ ಮಾಡಿದೀನಿ, ಭೇದ ಭಾವ ಇಲ್ಲ ಇಲ್ಲಿ. ಬಟ್ ಅವ್ರಿಗೆ ಆ ಏನಂದ್ರೆ ಇವಾಗ ನೋಡಿ ಮೇಡಮ್, ಅವ್ರು ಎಲ್ಲದಕ್ಕೂ ಸರಿ. ಹ್ಮ್. ಯಾಕೆ ಅವರು ಸಿಎಂ ಆಗ್ಬೇಕು ಅಂತಂದ್ರೆ ಹ್ಮ್. ಅದಕ್ಕೆ ಕಾರಣಗಳಿದೆ. ಯಾಕೆ? ಲೋಕಲ್ ಇಂದ ಬಂದಿರೋರು, ಹೌದು, ಕಷ್ಟನೆಲ್ಲ ನೋಡ್ ಬಂದಿರೋರು. ಕಷ್ಟ ನೋಡಿ ಬಂದಿರೋದು, ಫುಟ್ಪಾತ್ ಅಲ್ಲಿ ಕುತ್ಕೊಳ್ಳೋಕ್ಕೂ ರೆಡಿ. ಅವರು ಕುತ್ಕೊಳ್ಬೇಕಾದ್ರೆ ಚೇರನ್ನ ಒದ್ದು ತಳ್ತಿದ್ರಂತೆ ಅವಾಗ, ದರ್ಶನ್ ಅವ್ರು ಹೇಳ್ಕೊಂಡಿರೋದು. ಅಲ್ಲ, ಅವರು ಏನಾಗತ್ತೆ ಅಂದ್ರೆ ನನಗೆ ಆ ಸಿಂಹಾಸನನೇ ಬೇಕು ಅಂತ ಅವ್ರು ಬಯಸಲ್ಲ. ಅವ್ರಿಗೆ ಬೇಕಾಗಿರೋದೇನು, ಜನ ಬೇಕು, ಕಷ್ಟಕ್ಕೆ ಬೇಕು, ಕಷ್ಟದಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾಡ್ತಾರೆ. ತುಂಬಾ ಜನ ತಿಂದಿದ್ದಾರೆ ಮೇಡಮ್. ಮೊನ್ನೆ ನಾನು ಒಂದು ಕಮೆಂಟ್ ನೋಡಿದೆ ಮೇಡಮ್, ಅವ್ರ ಹತ್ರ ಸಹಾಯ ತಗೊಂಡಿರೋರೆ ಅವ್ರ ಪೋಸ್ಟ್ ಹಾಕೊಂಡಿದ್ರು. ಎಷ್ಟು ನೋವಾಯ್ತು ಗೊತ್ತಾ, ಹೆಸರು ಹೇಳಕ್ ಅಸಹ್ಯ ಆಗತ್ತೆ ಬಿಡಿ. ಅವರನ್ನ ತಿಂದಿರೋರೆ ಅವರು. ನೆಗೆಟಿವ್ ಪೋಸ್ಟ್ ಹಾಕಿದ್ರ? ನೆಗೆಟಿವ್ ಪೋಸ್ಟ್ ಹಾಕಿದ್ರು. ಏನಂತ ಹಾಕಿದ್ರು? ಇದು ಬೇಕಿತ್ತ ಮಗನೇ ಅಂತ ಹಾಕಿದ್ರು. ಈ ರೇಂಜ್ ಅಲ್ಲಿ ನಾನು ಇವತ್ತು ನಿಮ್ ಕ್ಯಾಮ್ರಾ ಮುಂದೆ ಹೇಳ್ತಾ ಇದೀನಿ, ನಾಚಿಕೆ ಆಗ್ಬೇಕು ಅಂತ ಅನ್ಸುತ್ತೆ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಇದೇ ನಿಮ್ ಮಗುಗ್ ಹುಷಾರಿಲ್ಲ ಅಂದಾಗ ಅವ್ರ ಮನೆ ಬಾಗ್ಲಿಗೆ ನಾಯಿ ತರ ನಿಂತಿದ್ರಿ. ಬೇಜಾರ್ ಮಾಡ್ಕೋಬೇಡಿ, ನಿಮಗೂ ನಾಳೆ ಬೀಳ್ತೀರಾ. ಸ್ವಾಭಿಮಾನ ಇರ್ಬೇಕು ಮನುಷ್ಯಂಗೆ. ಸ್ವಾಭಿಮಾನದಿದ್ದಾನೆ ಮನುಷ್ಯ, ಗತ್ತಲೇ ಇದ್ದಾನೆ ಮನುಷ್ಯ. ಅವತ್ತು ನೀವು ಹಾಸ್ಪಿಟ್ಲಿಗೆ ಅಂತ ಹೋಗಿದ್ರಿ ಅವ್ರ ಮನೆಗೆ, ನನಗೆ ಚೆನ್ನಾಗಿ ನೆನಪಿದೆ. ನೀವು ಪೋಸ್ಟ್ ಹಾಕೊಂಡಿದ್ದವ್ರಿಗೆ ನಿಮ್ಗೆ ಈ ಮಾತು ಹೇಳ್ತಾ ಇದ್ದೀನಿ, ಹೆಸರು ಹೇಳಕ್ಕೂ ಬೇಡ. ಅವತ್ತು ಅವ್ರ ಮನೆ ಬಾಗ್ಲಿಗೆ ಹೋಗಿ ನಿಮ್ಮ ಮಗುನ ಉಳಿಸ್ಕೊಂಡ್ರಿ. ಇವತ್ತು ಅವ್ರ ಪೋಸ್ಟ್ ಹಾಕೊಂಡಿದ್ದೀರಾ, ಮತ್ತೆ ರಿಪೀಟ್ ಬರುತ್ತೆ. ಅಂದ್ರೆ ಕೈ ಬಂದು ಹೀಗೆ ಇರಲ್ಲ, ಈಗಿರೋದು ಈಗ ಕರ್ಮ ರಿಟರ್ನ್ಸ್. ಅವತ್ತು ನೆನಪಾಗತ್ತೆ ಮತ್ತೆ ಅವರು. ನಿಜವಾಗ್ಲೂ ಮೇಡಮ್, ಅವ್ರು ಕೆಟ್ಟವರು ಒಳ್ಳೆಯವರು ಒಟ್ನಲ್ಲಿ ಸಹಾಯ ಮಾಡಿದ್ದಾರೆ, ಅದರಿಂದ ನಮ್ಗೆ ಹೆಲ್ಪ್ ಆಗಿದೆ ಅಂದ್ರೆ ಜನ ಯಾಕೆ ಸಹಾಯ ಮಾತಾಡ್ಬೇಕು? ತಗೊಂಡಿದ್ದಾರೆ ಗೊತ್ತಾ ಮೇಡಮ್ ಅವ್ರ ಹತ್ರ. ಸಹಾಯ ತಗೊಳ್ದಿದ್ದವ್ರೆ ಪಾಪದವ್ರು. ಯಾವ್ದೇ ಒಂದ್ ಹೆಣ್ಮಕ್ಳು ಹೋಗ್ಲಿ ಎಷ್ಟು ಗೌರವ ಕೊಟ್ಟು ಫೋಟೋ ತೆಗಿತಾರೆ ಗೊತ್ತಾ. ತೋರ್ಸ್ಬಿಡಿ, ಆಯ್ತಪ್ಪ ಈ ಇನ್ಸಿಡೆಂಟ್ ಒಂದ್ ಬಿಟ್ಟು ಬೇರೆ ತೋರ್ಸ್ಬಿಟ್ರಪ್ಪ ನೀವು ನೋಡೋಣ. ತೋರ್ಸಿ. ಹೀಗಾಯ್ತು, ನಾಳೆ ನೀವ್ ಯಾರು ಹೋಗೋದೇ ಇಲ್ವಾ ಅವ್ರ ಹಿಂದೆ ಬಂದಾಗ ಆಚೆ? ನೀವು ಹೋಗಲ್ಲ ಅಂತ ಸರಿ, ಅವ್ರು ತಪ್ಪು ಮಾಡಿದ್ರಲ್ಲ, ಅವ್ರ ಹಿಂದೆ ಯಾಕೆ ಹೋಗ್ತೀರಿ? ನಂದೊಂದು ಪ್ರಶ್ನೆ. ಈಗ ಅವ್ರು ತಪ್ಪು ಮಾಡಿದಾರೆ, ಅವ್ರ ಹಿಂದೆ ಯಾಕೆ ಹೋಗ್ತೀರಿ ನೀವು? ಬೇಡ, ಬಿಟ್ಬಿಡಿ, ಸರಿ ಇಲ್ವಲ್ಲ ಅದು, ಯಾಕೆ ಹೋಗ್ತೀರಿ? ಏನೋ ಅವ್ರ ಹಣೆ ಬರ ಅವ್ರಾಗತ್ತೆ ಬಿಡಿ, ಯಾಕೆ ಹೋಗ್ತೀರಿ? ಯಾಕೆ ಬೇಕು ನಿಮ್ಗೆ? ಯಾಕೆ ಬೇಕು? ಅಂಬರೀಶ್ ಸರ್ ಹೇಳಿಗೆ ನಿಂಗೆ ಯಾಕೆ ಬೇಕು? ಇವತ್ತು ಅಂಬರೀಷನನ್ನ ನೆನೆಸ್ಕೊಳ್ತೀನಿ. ಅಂಬರೀಷನ ಇದ್ದಿದ್ರೆ, ನಾನು ತುಂಬಾ ಸಲ ಅಂಬರೀಷನನ್ನ ನೆನೆಸ್ಕೊಂಡಿದ್ದೀನಿ. ಅಂಬರೀಷಣ ಇವತ್ತು ಎಂತೆಂಥವ್ರನ್ನ ಕಾಪಾಡಿದ್ದಾರೆ. ನಮ್ಮ ಅಂಬರೀಷಣ ಕಾಪಾಡಿಲ್ಲ ಅಂತಲ್ಲ, ಅಂಬರೀಷಣನೇ. ಆ ಜಾಗಕ್ಕೆ ಬೇರೆಯವ್ರು ಬರಕ್ ಸಾಧ್ಯನೇ ಇಲ್ಲ. ವಿಷ್ಣು ಸರು, ಒಂದು ರಾಜ್ಕುಮಾರ್ ಸರು, ಒಂದು ಪುನೀತ್ ಅವರು, ಒಂದು ಶಂಕರ್ ನಾಗ್ ಅವರು, ಇವರೆಲ್ಲ ದೊಡ್ಡ ಘಟಾನುಘಟಿಗಳಿದಾರಲ್ಲ ಮೇಡಮ್, ಅವ್ರಿಗೆ ಅವರೇ ಸಾಥಿ. ಹೌದು, ಬೇರೆಯವ್ರು ಬರಕ್ ಸಾಧ್ಯನೇ ಇಲ್ಲ ಮೇಡಮ್. ಅಂಬರೀಷಣ ಏನಾದ್ರು ಇವತ್ತು ಇದ್ದಿದ್ರೆ ಆಚೆ, ದೇವ್ರಣೆ ನಮ್ಮ ದರ್ಶನ್ ಸರ್ ಒಳಗಿರ್ತಿರ್ಲಿಲ್ಲ. ಇದು ವೈಟ್ ಶೀಟ್ ಅಲ್ಲಿ ಬರ್ಬೇಕು. ಅದೆಂತ ಪರಿಸ್ಥಿತಿನೇ ಆಗ್ಲಿ ಮೇಡಮ್, ಏನ್ ಬೇಕಾರ ಆಗ್ಲಿ ಮೇಡಮ್, ನ್ಯಾಯ ರೀತಿಲಿ ಕಾನೂನು ಚೌಕಟ್ಟಲ್ಲಿ ಕರ್ಕೊಂಡ್ ಬರ್ತೀವಿ. ಇದು ಸತ್ಯ ಮೇಡಮ್. ನಾನು ಅಂಬರೀಷನನ್ನ ತುಂಬಾ ಸಲ ನೆನೆಸ್ಕೊಂಡಿದ್ದೀನಿ ಈ ವಿಷಯಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.